ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಖಾಲಿ ಇರುವಂಥ ಲ್ಯಾಂಡ್ ಸರ್ವೇಯರ್ ಅಂದರೆ ಭೂಮಾಪಕರ ಈ ಒಂದು ಹುದ್ದೆಗಳಿಗೆ KPC ಕಡೆಯಿಂದ ಕೊನೆಗೂ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ. ಸೊ ಇಲ್ಲಿ ಈ ಒಂದು ಒಟ್ಟಾರೆ ನಾನ್ HK 560, HK 190, ಹೀಗೆ ಒಟ್ಟಾರೆ 750 ಭೂಮಾಪಕರ ಹುದ್ದೆಗಳಿಗೆ ಒಂದು ಎಕ್ಸಾಮ್ ಡೇಟನ್ನು ಈ ಒಂದು 2025 ಮೇ ಮತ್ತು ಜೂನಲ್ಲಿ ಫಿಕ್ಸ್ ಮಾಡಲಾಗಿದೆ. ಸೊ ಇಲ್ಲಿ ನೀವು ವೀಕ್ಷಿಸಬಹುದು, ಈ ಒಂದು ನಾನ್ HK ಈ ಒಂದು ಹುದ್ದೆಗಳಿಗೆ ಮೇ 10ನೇ ತಾರೀಕು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಆಮೇಲೆ ಮರುದಿನ 11 ಮೇ ಪೂರ್ವಾಹ್ನ ಮಾರ್ನಿಂಗ್ ಸೆಷನ್ನು ಪತ್ರಿಕೆ 1, ಆಮೇಲೆ ಆಫ್ಟರ್ನೂನ್ ಪತ್ರಿಕೆ 2. ಓಕೆ, ಸೊ ಈ ಒಂದು ಎಕ್ಸಾಮನ್ನು ಈ ಒಂದು 2 ದಿನಾಂಕಗಳಂದು ಏನಪ್ಪ ಕಂಡಕ್ಟ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ ಯಾರು ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿದಿರಿ ಅವರಿಗೆ ಈ ಒಂದು ದಿನಾಂಕದಂದು ಎಕ್ಸಾಮನ್ನು ಅಟೆಂಡ್ ಮಾಡುವ ಅಗತ್ಯ ಇರೋದಿಲ್ಲ. ಓಕೆ, ಸೊ ಯಾರು ಒಂದು ಇನ್ನೂ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿಲ್ಲ ಅಂಥವರಿಗೆ ಮಾತ್ರ ಈ ಒಂದು 10ನೇ ತಾರೀಕು ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಕಂಪಲ್ಸರಿ ಇದೆ ಅದು. ಇಲ್ಲಿ ನೀವು ಪಾಸ್ ಆದ್ರೇ ಈ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಈಗ ನಾನ್ HK ಆಯಿತು. ಇದು HK, ಈ HKದ ಒಂದು 190 ಹುದ್ದೆಗಳಿಗೆ 31/5/2025 ಈ ಒಂದು ದಿನಾಂಕದಂದು ಕಡ್ಡಾಯ ಕನ್ನಡ, ಆಮೇಲೆ 1 ಜೂನ್ 2025 ಈ ಪತ್ರಿಕೆ 1 ಮತ್ತು ಪತ್ರಿಕೆ 2 ಈ ಎರಡೂ ಒಂದು ಪರೀಕ್ಷೆಗಳನ್ನು ಅಂದರೆ ಈ ಒಂದು 2 ಪತ್ರಿಕೆಗಳ ಒಂದು ಪರೀಕ್ಷೆಯನ್ನು ಈ ಒಂದು ದಿನಾಂಕದದ್ದು ಏನಪ್ಪ ಫಿಕ್ಸ್ ಮಾಡಲಾಗಿದೆ. ಅರ್ಥ ಆಯ್ತಾ? ಸೊ ಬೇಕಿದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಈ ಒಂದು ಭೂಮಾಪಕರ 190 ಹುದ್ದೆಗಳು HK ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ 31 ಮೇ ಅಂದು ಅಂದರೆ ಶನಿವಾರ ಕಡ್ಡಾಯ ಭಾಷಾ ಪರೀಕ್ಷೆ ಅದ. ಆಮೇಲೆ 1ನೇ ತಾರೀಕು ಜೂನ್ 1ನೇ ತಾರೀಕು ಪತ್ರಿಕೆ 1 ಮತ್ತು ಪತ್ರಿಕೆ 2 ಈ ಎರಡೂ ಎಕ್ಸಾಮನ್ನು ಕಂಡಕ್ಟ್ ಮಾಡುವರಿದ್ದಾರೆ. ಓಕೆ, ಸೊ ಎಷ್ಟೋ ಒಂದು ದಿನಗಳಿಂದ, ಎಷ್ಟೋ ಒಂದು ತಿಂಗಳುಗಳಿಂದ ಸೊ ಈ ಒಂದು ಭೂಮಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪದೇ ಪದೇ ಕೇಳ್ತಾ ಇದ್ದರು, ಸರ್ ಎಕ್ಸಾಮ್ ಡೇಟ್ ಯಾವಾಗ ಅಂತ. ಸೊ ಕೊನೆಗೂ ಪಕ್ಷ ಈ ಒಂದು ಎಕ್ಸಾಮ್ ಡೇಟನ್ನು ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಸೊ ಇದು ಒಂದು ಸಿಹಿ ಸುದ್ದಿನ ಅಂತ ಹೇಳ್ಬೋದು. ಇದರ ಜೊತೆಗೆ ಇದು ಒಂದೇ ಅಲ್ಲ, ಇದರ ಜೊತೆಗೆ ಒಂದು ವಿವಿಧ ಒಂದು ಹುದ್ದೆಗಳಿಗೆ ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅದಲ್ಲ, ಸೊ ಆ ಒಂದು ಎಕ್ಸಾಮ್ ಡೇಟ್ಗಳನ್ನು ಕೂಡ ಒಟ್ಟಾರೆ ಒಂದು 7 ರಿಂದ 8 ತಿಂಗಳು ಅಪ್ರಾಕ್ಸಿಮೇಟ್ಲಿ ಒಂದು ಹೇಳ್ಬೇಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಈ ಒಂದು ಕ್ಯಾಲೆಂಡರನ್ನು ಏನಪ್ಪ ಫಿಕ್ಸ್ ಮಾಡಿದ್ದಾರೆ. ಓಕೆ, ಸೊ ಒಂದು ಪೂರ್ತಿ ಕ್ಯಾಲೆಂಡರನ್ನು ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಓಕೆನಾ? ಸೊ ಆದ ಕಾರಣ ಸೊ ಈಗ ಕೊನೆಗೂ KPCಯಿಂದ ಅನೌನ್ಸ್ ಮಾಡಲಾಗಿದೆ. ಸೊ ಇನ್ನೇನು ನಿಮ್ಮ ಡ್ಯೂಟಿಪ್ಪ ಅಂದ್ರೆ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋದು. ಸೊ ಈಗ ಆಲ್ರೆಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, PDO, ಓಕೆ, ಈ ಒಂದು ಎಲ್ಲ ಎಕ್ಸಾಮ್ಗಳನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಿ. ಸೊ ಇದರಲ್ಲಿ ಯಾರು ಯಶಸ್ವಿ ಕಾಣ್ತೀರಾ ಅವರಿಗೆ ಅಭಿನಂದನೆಗಳು. ಓಕೆ, ಬಟ್ ಈ ಒಂದು ಪರೀಕ್ಷೆಯಲ್ಲಿ ಯಾರು ಯಶಸ್ವಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಈ ಒಂದು ಭೂಮಾಪಕರ ಹುದ್ದೆಗಳಿಗೆ ಫೈಟ್ ಮಾಡ್ಬೋದು. ಸೊ ಈ ಒಂದು ಎಕ್ಸಾಮನ್ನು ಬಿಟ್ಟರೆ ಇನ್ಯಾವುದು ಯಾವುದಪ್ಪ ಈ ಥರದ ಒಂದು ದೊಡ್ಡ ಭರ್ತಿ ಅಥವಾ ಮೆಗಾ ಭರ್ತಿ ಯಾವುದು ಏನಪ್ಪ ಈಗ ಸದ್ಯ ಮಟ್ಟಿಗೆ ಯಾವುದೂ ಇಲ್ಲ. ಸೊ ಆದ್ದರಿಂದ ತಾವುಗಳು ಏನು ಮಾಡಿ ಈ ಒಂದು ಎಕ್ಸಾಮ್ಗೆ ಒಂದು ಪ್ರಾಪರಾಗಿ ಒಂದು ಸ್ಟ್ರಾಟಜಿ ಮೂಲಕ ನಿಮ್ಮ ಒಂದು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ. ಇನ್ನೂ ಯಾರು ಮಾಡಿಲ್ಲ ಅಂದ್ರೂ ನಿಮಗೆ ಸ್ಟಾರ್ಟಿಂಗಿಂದ ನಿಮಗೆ ಎಂಡ್ವರೆಗೂ
ಇನ್ನೂ ಟೈಮ್ ಇದೆ. ಸೊ ಟೋಟಲ್ ಓವರಾಲ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇವು 4 ತಿಂಗಳು, ಆ ಕಡೆ 10 ದಿನ, ಈ ಕಡೆ 10 ದಿನ. ಸೊ ಹೀಗೆ ಒಟ್ಟಾರೆ 140 ದಿನಗಳು ಇನ್ನು ಬಾಕಿ ಇದಾವೆ. ಓಕೆ. ಸೊ ಈ ಒಂದು ಎಲ್ಲ ದಿನಗಳನ್ನು ನೀವು ಏನಪ್ಪ ಇದರ ಸದುಪಯೋಗವನ್ನು ಮಾಡಿಕೊಂಡಿದ್ದಲ್ಲಿ ನೀವು ಯಶಸ್ವಿಯನ್ನು ಕಾಣ್ತೀರಿ. ಇಲ್ಲಿ ಪತ್ರಿಕೆ ಒಂದು GK ಪೇಪರ್ ಇರುತ್ತೆ. ಸೊ ಅದನ್ನು ಎಲ್ಲರೂ ಒಂದು ಆಲ್ಮೋಸ್ಟ್ ಆಲ್ ಒಂದು 60 to 70 ಪೇಪರ್ ಈಜಿ ಇತ್ತಂದ್ರೆ ಒಂದು 70-80 ಮಾಡ್ಬೋದು. ಬಟ್ ಮೀಡಿಯಮ್ ಇದ್ದರೆ 60 to 70 ಮಾಡ್ತಾರೆ. ಬಟ್ ಪತ್ರಿಕೆ 2 ಅಲ್ಲಿ ಪತ್ರಿಕೆ 2 ಇದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಪತ್ರಿಕೆ 2 ಅಲ್ಲಿ ಏನು, ಇದು ಒಂದು ಸ್ಪೆಸಿಫಿಕ್ ಪೇಪರ್. ಪತ್ರಿಕೆ 2 ಇದೊಂದು ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. ಇದರಲ್ಲಿ ಏನು ಬರುತ್ತಾ, ಮ್ಯಾಥ್ಸು 70% ಬರುತ್ತಾ, ಫಿಸಿಕ್ಸ್ 20% ಬರುತ್ತಾ, ಜಿಯೋಗ್ರಫಿ 10% ಬರುತ್ತಾ. ಸೊ ಈ ಒಂದು ವಿಷಯದಲ್ಲಿ ಎಲ್ಲರೂ ಪಾಸ್ ಅಂತೂ ಆಗೇ ಆಗ್ತೀರಾ, ಮಿನಿಮಮ್ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ. ಬಟ್ ಸ್ಕೋರಿಂಗ್ ಮಾಡಲಿಕ್ಕೆ ನೀವು ಸ್ವಲ್ಪ ಡೆಪ್ತಾಗಿ ವರ್ಕ್ ಮಾಡಬೇಕಾಗತ್ತೆ. ಹೌದಾ? ಸೊ ಮ್ಯಾಕ್ಸಿಮಮ್ ಜನ ಇನ್ನು ಫಿಸಿಕ್ಸ್, ಜಿಯೋಗ್ರಫಿ ಮಾಡ್ತಾರೆ, ಆದರೆ ಈ ಮ್ಯಾಥ್ಸ್ ಕಡೆ ಗಮನ ಹರಿಸೋದಿಲ್ಲ. ಈ ಒಂದು ಮ್ಯಾಥ್ಸ್ಗಳಲ್ಲಿ ಈಗ ಹೇಳ್ತೀನಿ ನಾನು ನಿಮಗೆ, ಈ ಒಂದು ಮ್ಯಾಥ್ಸ್ ಎಕ್ಸಾಮಲ್ಲಿ ಯಾರು ಉತ್ತಮ ಅಂಕಗಳನ್ನು ಪಡಿತೀರಾ ಅವರದು ಯಶಸ್ಸು ತಾನಾಗಿ ಬಂದೇ ಬರುತ್ತೆ. ಓಕೆ. ಇದರ ಜೊತೆಗೆ ಪತ್ರಿಕೆ 1 ಕೂಡ ನೀವು ಡೆಪ್ತಾಗಿ ಮಾಡ್ಬೋದು. ಓಕೆನಾ? ಸೊ ಅದಕ್ಕೆ ಹೇಳ್ತೀನಿ, ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಸ್ಪೆಸಿಫಿಕ್ಕಾಗಿ ನಾವು ಪತ್ರಿಕೆ 2 ಮೇಲೆ ಈ ಒಂದು ಉಚಿತ ಫ್ರೀ ಕ್ಲಾಸಸ್ಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈಗ ಆಲ್ರೆಡಿ ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಈ ಒಂದು ಪ್ಲೇಲಿಸ್ಟ್ನಲ್ಲಿ ಎಲ್ಲವೂ ಅಪ್ಲೋಡ್ ಆಗಿವೆ. ಸೊ ಆ ಒಂದು ವಿಡಿಯೋಗಳನ್ನು ನೀವು ರೆಫರ್ ಮಾಡ್ಬೋದು. ಸೊ ಇದು ಒಂದೇ ಅಂತ ಅಲ್ಲ, ಪತ್ರಿಕೆ 1 ಕೂಡ ಏನಪ್ಪ ಕವರ್ ಮಾಡಿದ್ದೀವಿ. KPSCಯಿಂದ ಕಂಡಕ್ಟ್ ಮಾಡಲಾದಂಥ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ನಿಮ್ಮ ಒಂದು ಸಿಲೆಬಸನ್ನು ಕವರ್ ಮಾಡೋದು ಅತಿ ಸುಲಭ. ಕ್ವಶನ್ ಪೇಪರನ್ನು ಎಷ್ಟು ನೀವು ರಿವಿಷನ್ ಮಾಡ್ತೀರಾ ಅಷ್ಟು ನಿಮಗೆ ಒಂದು ನಿಮ್ಮ ಸಿಲೆಬಸ್ಸು ಕವರ್ ಆಗುತ್ತೆ. ಓಕೆನಾ? ಸೊ ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸ್ ಅದಾವ, ಫಿಸಿಕ್ಸ್ ಅದ, ಜಿಯೋಗ್ರಫಿ ಅದ. ಸೊ ಈಗ ಆಲ್ರೆಡಿ ಮ್ಯಾಥ್ಸ್ ಕ್ಲಾಸ್ದು ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ, ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಯಾವುದೇ ಒಂದು ಏನಪ್ಪ ಶುಲ್ಕ ಇಲ್ಲ, ಏನಿಲ್ಲ. ಸೊ ಇದು ಫುಲ್ಲು ಫ್ರೀ ಆಫ್ ಕಾಸ್ಟು, ಫ್ರೀ ಕ್ಲಾಸಸ್. ಬೇಕಿದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತಾವುಗಳು ಇಲ್ಲಿ ವೀಕ್ಷಿಸ್ಬೋದು. ಈ ನಮ್ಮ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಬಂದರೆ ಇಲ್ಲಿ ನಿಮಗೆ ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನ್ ಅಂತ ಈ ಒಂದು ಟ್ಯಾಬ್ ಸಿಗುತ್ತೆ. ಓಕೆ. ಸೊ ಈ ಒಂದು ಪ್ಲೇಲಿಸ್ಟಲ್ಲಿ ಒಟ್ಟಾರೆ 133 ಈ ಕರೆಂಟ್ಲಿ 133 ಅಂದರೆ 100ಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಲಭ್ಯ ಇದಾವ. ಎಲ್ಲ ಒಂದು ಈ ಭೂಮಾಪಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಏನಪ್ಪ ಈ ವಿಡಿಯೋಗಳಿರ್ತಾವೆ. ಸೊ ಇದರಲ್ಲಿ ಮ್ಯಾಥ್ಸ್ ಆಯಿತು, ಪೇಪರ್ 1 ಆಯಿತು, ಆಮೇಲೆ ಪೇಪರ್ 2 ಅಲ್ಲಿ ಬರುವಂಥ ಭೂಗೋಳ, ಆಮೇಲೆ ಫಿಸಿಕ್ಸ್. ಸೊ ಈ ಒಂದು ಎಲ್ಲ ಒಂದು ವಿಡಿಯೋಗಳನ್ನು ನೀವು ರೆಫರ್ ಮಾಡ್ಬೋದು. ಅದೇ ರೀತಿ ಈ ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಲಿ ಮತ್ತು ಲ್ಯಾಂಡ್ ಸರ್ವೇರ್ ಓಲ್ಡ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ ಅವನ್ನು ಕೂಡ ನಾವಿಲ್ಲಿ ಏನಪ್ಪ ಅಪ್ಲೋಡ್ ಮಾಡಿದ್ದೀವಿ. ಇದರ ಜೊತೆಗೆ ಸೊ ಇಲ್ಲಿ KPSC ಈ ಒಂದು KPSC ಓಲ್ಡ್ ಕ್ವಶನ್ ಪೇಪರ್ಸ್ ಫಾರ್ ಆಲ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಇದೆ. ಸೊ ಇದರಲ್ಲಿ ಕೂಡ ಈ ಭೂಮಾಪಕರ ಪ್ರಿಪ್ರೇಷನ್ಗೆ ಬೇಕಾದಂಥ ಎಲ್ಲ ಒಂದು ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಮಾಡೆಲ್ ಕ್ವಶನ್ ಪೇಪರ್ಗಳದಾವ. ಓಕೆ. ಸೊ ಇವುಗಳನ್ನು ನೀವು ರೆಫರ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನನ್ನು ಇಲ್ಲಿ ಈ ಒಂದು ಪ್ಲೇಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಈ ಥರ ಒಂದು ಇದನ್ನು ನೋಡ್ಬೋದು. ಇಲ್ಲಿ ನೋಡಿ 133 ವಿಡಿಯೋಸ್. ಓಕೆ. ಸೊ ಇಲ್ಲಿ ಎಲ್ಲವೂ ಅದಾವ, ಸ್ಟಾರ್ಟಿಂಗ್ ಫ್ರಮ್ ದ
ಸಿಲೆಬಸ್ ಏನೇನಿದೆ ಅದು ಎಲ್ಲ, ಆಮೇಲೆ ಇದು ಅಪ್ಲೈ ಮಾಡೋದು ಆಲ್ರೆಡಿ ಮುಗೀತು. ಓಕೆ, ಸೊ ಇಲ್ಲಿ ನೋಡಿ, ಭೂಮಾಪಕರ ಪ್ರಶ್ನೆ ಪತ್ರಿಕೆ 2016. ಓಕೆ, ಸೊ ಇದರಲ್ಲಿ GK ಆಗಲಿ, ಆಮೇಲೆ ಮ್ಯಾಥಮೆಟಿಕ್ಸ್ ಆಗಲಿ, ಸೊ ಈ ಒಂದು ಎಲ್ಲ ಒಂದು ಏನಪ್ಪ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಎಲ್ಲ ಭೂಮಾಪಕರಿಗೆ ರಿಲೇಟೆಡು. ಇದು ಕ್ರ್ಯಾಶ್ ಕೋರ್ಸ್ ಇದೆ. ಓಕೆ, ಇದು ಚಾಪ್ಟರ್ ವೈಸ್ ಕ್ರ್ಯಾಶ್ ಕೋರ್ಸು. ಸೊ ಇದನ್ನು ಎಲ್ಲ ಕೂಡ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸು, ಸೊ ಇವೆಲ್ಲ ಪಾಯಿಂಟ್ಸ್ ಸಿಲೆಬಸ್ ವೈಸ್ ಏನಪ್ಪ ಕ್ಲಿಯರ್ ಮಾಡಿದ್ದೀವಿ. ಸೊ ಇವುಗಳನ್ನು ರೆಫರ್ ಮಾಡ್ಬೋದು. ಮತ್ತು ಈಗ ಆಲ್ರೆಡಿ ಮತ್ತೆ ಹೊಸ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಫ್ರೀ ಆಫ್ ಕಾಸ್ಟು, ಯಾವುದೇ ಚಾರ್ಜಸ್ ಇಲ್ಲ, ಏನಿಲ್ಲ, ಫ್ರೀಯಾಗಿ ನೀವು ಇದನ್ನು ರೆಫರ್ ಮಾಡ್ಬೋದು. ನಾನು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನೀವು ಇವುಗಳನ್ನು ಕೂಡ ರೆಫರ್ ಮಾಡಿದ್ರೆ ನಿಮಗೆ ಒಂದು ಅಂಕಗಳನ್ನು ಪಡಲಿಕ್ಕೆ ಹೆಲ್ಪ್ ಆಗುತ್ತಾ. ಓಕೆ, ಸೊ ಎಲ್ಲವೂ KPSC ಓಲ್ಡ್ ಕ್ವಶನ್ ಪೇಪರ್ದಾಗಿರ್ತದೆ. ಓಕೆ, ಸೊ ಇದರಲ್ಲಿ 100ಕ್ಕೂ ಅಧಿಕ ವಿಡಿಯೋಸ್ ಅದಾವ. ಸೊ ಆಮೇಲೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಹೇಗೆ ಪ್ರಿಪ್ರೇಷನ್ ಆಗಬೇಕು, ಸೊ ಆ ಒಂದು ಎಲ್ಲ ಒಂದು ವಿಡಿಯೋಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಓಕೆನಾ. ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಮತ್ತು ಆಲ್ರೆಡಿ ಎಕ್ಸಾಮ್ ಡೇಟ್ ನಿಮಗೆ ಈಗ ಹೇಳಿದ್ದೀನಿ. ಸೊ ಆ ಒಂದು ಎಕ್ಸಾಮ್ ಡೇಟ್ ಒಳಗಡೆ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಎಕ್ಸಾಮು, ಏನಪ್ಪ ಒಂದು ಎಕ್ಸಾಮ್ ಪ್ರಿಪ್ರೇಷನು. ಓಕೆನಾ. ಸೊ ಇದಷ್ಟು ಒಂದು ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.